ಕರ್ನಾಟಕ ಎಕ್ಸ್‌ಪ್ರೆಸ್ ನಲ್ಲಿ ಒಂದೊಂದಾಗಿ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮುನ್ನ ಒಂದು ಬ್ರೇಕಿಂಗ್ ಅಪ್ಡೇಟ್ಸ್ ಬರ್ತಾ ಇದೆ. ಚಿಕ್ಕಬಳ್ಳಾಪುರ ಜನರಿಗೆ ಮಾರಕವಾಗಿದೆ ಎಚ್.ಎನ್. ವ್ಯಾಲಿ ಪ್ರಾಜೆಕ್ಟ್. ಎಚ್.ಎನ್. ವ್ಯಾಲಿ ನೀರು ಹರಿಯುವ ಕೆರೆಗಳಲ್ಲಿ ಮೀನುಗಳ ಮಾರಣ ಹೋಮವಾಗಿದೆ. ಎಚ್.ಎನ್. ವ್ಯಾಲಿ ನೀರಿನಿಂದ ವಿಷಪೂರಿತ ನೊರೆ ಹೊರಬರ್ತಾ ಇದೆ. ಅಗಲಗುರ್ಕಿಯ ಅಮಾನಿ ಗೋಪಾಲಕೃಷ್ಣ ಕೆರೆಯಲ್ಲಿ ಮೀನುಗಳು ಸಾವನ್ನಪ್ಪಿದ್ದಾವೆ. ರಿಪಬ್ಲಿಕ್ ಕನ್ನಡದಲ್ಲಿ ಎಚ್.ಎನ್. ವ್ಯಾಲಿ ಅವ್ಯವಸ್ಥೆಯ ಬಗ್ಗೆ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾ ಇದ್ದಾರೆ ನನ್ನ ಕಲೀಗ್ ಶ್ರೀಪಾದ್ ಪಾಟೀಲ್. ವಿಷಪೂರಿತ ನೀರಿನಿಂದ ಮೀನುಗಳು ಸಾವನ್ನಪ್ತಾ ಇರುವಂತಹ ಶಂಕೆಯಲ್ಲಿ ವ್ಯಕ್ತವಾಗ್ತಾ ಇದೆ. 2 ಹಂತಗಳಲ್ಲಿ ಶುದ್ಧೀಕರಣವಾಗ್ತಾ ಇದೆ ಎಚ್.ಎನ್. ವ್ಯಾಲಿ ನೀರು. ಇನ್ನು ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಶ್ರೀಪಾದ್ ಪಾಟೀಲ್. ಓವರ್ ಟು ಯು ಶ್ರೀಪಾದ್. ಎಚ್.ಎನ್. ವ್ಯಾಲಿ ಕೆರೆಯ ಪ್ರಮುಖವಾದಂತಹ ಸ್ಪಾಟ್ ಅಲ್ಲಿ ನಾನೀಗ ಇದ್ದೀನಿ. ನಾಗವಾರ ಮತ್ತು ಹೆಬ್ಬಾಳದಿಂದ ನೀರು ಸಂಸ್ಕರಣ ಆಗಿ ಇದೇ ಕೆರೆಗೆ ಬರುತ್ತೆ. 147 ಹೆಕ್ಟೇರ್ ವಿಶಾಲವಾದಂತಹ ವಿಸ್ತೀರ್ಣವನ್ನು ಹೊಂದಿರುವಂತಹ ಕೆರೆ ಇದು. ಈ ಕೆರೆಯನ್ನು ನೀವು ಗಮನಿಸ್ತಾ ಇರಬಹುದು. ಇಲ್ಲಿ 2 ಸಾರಿ ನೀರು ಸಂಸ್ಕರಣ ಆಗಿ ಅಂದರೆ ಟ್ರೀಟ್ ಆಗಿ ಫಿಲ್ಟರ್ ಆಗಿ ನೀರು ಬರೋದು. ಈ ನೀರನ್ನು ಕೃಷಿಗೆ ಬಳಸಲಾಗುತ್ತೆ, ಜಾನುವಾರುಗಳಿಗೆ ಬಳಸಲಾಗುತ್ತೆ, ಇತ್ಯಾದಿ ಚಟುವಟಿಕೆಗಳಿಗೆ ಬಳಸಲಾಗುತ್ತೆ. ಆದರೆ ಇದೇ ಎಚ್.ಎನ್. ವ್ಯಾಲಿ ಪ್ರಾಜೆಕ್ಟ್ ಈಗ ಎಷ್ಟರ ಮಟ್ಟಿಗೆ ಚಿಕ್ಕಬಳ್ಳಾಪುರ ಜನರಿಗೆ ಮಾರಕವಾಗಿ ಪರಿಣಮಿಸಿದೆ ಅಂತಂದರೆ, ಈ ನೀರಿನ ಸೇವನೆಯಿಂದಾಗಿ ಅಂದರೆ ಕೃಷಿಗೆ ಬಳಕೆ ಮಾಡ್ತಾ ಇರೋದ್ರಿಂದ, ಆ ಕೃಷಿಯ ಬೆಳೆಯನ್ನು ಜನ ಸೇವಿಸ್ತಾ ಇರೋದ್ರಿಂದ ಚರ್ಮ ರೋಗ, ಹೃದಯ ಸಂಬಂಧಿ ಕಾಯಿಲೆಗಳು, ಹಾಗೇನೆ ಗಂಟಲು ಬೇನೆ ಇತ್ಯಾದಿ ಸಮಸ್ಯೆಗಳು ಈ ನೀರಿನಿಂದ ಆಗ್ತಾ ಇದೆ. ಇನ್ನು ಜಾನುವಾರುಗಳಿಗೂ ಸಮಸ್ಯೆ ಆಗ್ತಾ ಇದೆ. ಬೆಳೆಯನ್ನು ಬೆಳೆದ್ರೆ ಬೆಳೆಯ ಮೇಲೆಯೂ ಕೂಡ ಪರಿಣಾಮವನ್ನು ಬೀರ್ತಾ ಇದೆ. ಇದೇ ಮುಖ್ಯವಾದಂತಹ ಕೆರೆ, ಕಂದವಾರ ಕೆರೆ ಅಂತ ಇದನ್ನು ಕರಿತೀವಿ. ಹೆಬ್ಬಾಳ ಮತ್ತು ನಾಗವಾರದಿಂದ ನೀರು ಫಿಲ್ಟರ್ ಆಗಿ ನೇರವಾಗಿ ಇಲ್ಲಿಗೆ ಸ್ಟಾಕ್ ಆಗೋದು. ಈ ಸ್ಟಾಕ್ ಆಗುವಂತಹ ನೀರು ಇಲ್ಲಿಂದ ಈ ಕ್ರಸ್ಟ್ ಗೇಟ್ನ ಮೂಲಕ ಹರಿದು ಹೋಗುತ್ತೆ. ಬರೋಬ್ಬರಿ 67 ಕೆರೆಗಳನ್ನು ತುಂಬಿಸುವಂತಹ ಏತ ನೀರಾವರಿ ಯೋಜನೆಯ ಮಹತ್ವವಾದಂತಹ ಒಂದು ಪ್ರಾಜೆಕ್ಟ್ ಇದು. ಆದರೆ ಆರಂಭದಲ್ಲಿ ವರವಾಗಿದ್ದಂತಹ ಈ ಎಚ್.ಎನ್. ವ್ಯಾಲಿಯ ಯೋಜನೆ ಈಗ ಬರ್ತಾ ಶಾಪವಾಗಿ ಪರಿಣಮಿಸ್ತಾ ಇದೆ. ಸಾಕಷ್ಟು ಸಮಸ್ಯೆಗಳ ಆಗರ ಆಗಿದೆ. ಈ ನೀರಿನಿಂದಾಗಿ ಹಲವು ಸಮಸ್ಯೆಗಳ ಸಂಗಮವಾಗಿ ಈ ಕೆರೆ ಮಾರ್ಪಾಡಾಗ್ತಾ ಇರೋದು ನಿಜಕ್ಕೂ ದುರಂತ. ಇಲ್ಲಿನ ರೈತರು ಮತ್ತು ಜನರ ಆಗ್ರಹ ಏನಂತಂದರೆ, 2 ಸಾರಿ ಫಿಲ್ಟರ್ ಆಗುವಂತಹ ನೀರು 3 ಸಾರಿ ಫಿಲ್ಟರ್ ಆದರೆ ಎಲ್ಲವೂ ಕೂಡ ಸರಿ ಹೋಗುತ್ತೆ. ನೀರು ಫಿಲ್ಟರ್ ಆದಾಗ ಇದನ್ನು ಬಳಕೆ ಮಾಡೋದಕ್ಕೂ ಕೂಡ ಯೋಗ್ಯವಾಗುತ್ತೆ ಅಂತ. ಈಗ ನೀವು ಈಗಷ್ಟೇ ಏನು ಗಮನಿಸ್ತಾ ಇದ್ರಿ, 147 ಹೆಕ್ಟರ್ನ ಪ್ರದೇಶದಲ್ಲಿರುವಂತಹ ಈ ನೀರು ಇದೇ ನಾನು ನಿಂತಿರುವಂತಹ ಈ ಕ್ರಸ್ಟ್ ಗೇಟ್ ಏನಿದೆ, ಈ ಕ್ರಸ್ಟ್ ಗೇಟ್ ಮೂಲಕನೇ ನೀರು ರಿಲೀಸ್ ಆಗುತ್ತೆ. ರಿಲೀಸ್ ಆಗಿ 67 ಕೆರೆಗಳನ್ನು ತುಂಬಿಕೊಳ್ಳುತ್ತೆ. ಆದರೆ ಸದ್ಯಕ್ಕೆ ಇದು ನೀರು ಕಲುಷಿತಗೊಂಡಿದೆ, ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ, ಮೀನುಗಳ ಮಾರಣ ಹೋಮ ಆಗ್ತಾ ಇದೆ. ಆದ್ದರಿಂದ ಸದ್ಯಕ್ಕೆ ನೀರನ್ನು ಸ್ಟಾಪ್ ಮಾಡಲಾಗಿದೆ. ನೀರು ಈಗ ಫ್ಲೋ ಇಲ್ಲ. ಸೊ ಕೂಡಲೇ ಸರ್ಕಾರ ಈ ಬಗ್ಗೆ ಎಚ್ಚೆತ್ತು ಗಮನ ಹರಿಸಬೇಕು. 3 ಸಾರಿ ನೀರನ್ನು ಸಂಸ್ಕರಣ ಮಾಡಿ ರಿಲೀಸ್ ಮಾಡಿದರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅನ್ನುವಂತಹ ಆಗ್ರಹ ಚಿಕ್ಕಬಳ್ಳಾಪುರ ಜನರದ್ದು. ಓವರ್ ಟು ಸ್ಟುಡಿಯೋ. ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಶ್ರೀಪಾದ್ ಪಾಟೀಲ್. ಇನ್ನು ಅಗಲಗುರ್ಕಿ ಚಿಕ್ಕಬಳ್ಳಾಪುರದಲ್ಲಿ ಏನ್ ಕೆರೆ ಇದೆ, ಅಲ್ಲಿ ಮೀನುಗಳ ಮಾರಣ ಹೋಮ ಆಗ್ತಾ ಇದೆ. ಒಂದಷ್ಟು ಚರ್ಮ ರೋಗಗಳು ಕೂಡ ಕಾಣಿಸ್ಕೊಳ್ತಾ ಇದೆ.